ಮಿತ್ರರೇ ನಮಸ್ಕಾರ. ರಘುಟೆಕ್ ಚಾನಲ್ಗೆ ತಮಗೆ ಪ್ರೀತಿಯ ಸ್ವಾಗತ. ಇವತ್ತು ನಾವು ತಿಳಿಯೋಣ ಹೇಗೆ ಒಬ್ಬ ಕರ್ನಾಟಕ ಸರ್ಕಾರಿ ನೌಕರನಿಗೆ ಸ್ಟ್ಯಾಗ್ನೇಷನನ್ನು ಹೇಗೆ ಅಪ್ಡೇಟ್ ಮಾಡ್ಕೊಳ್ಳೋದು, ಅದರ ಕುರಿತು ಸಂಪೂರ್ಣವಾದ ವಿವರವನ್ನು ನಾವು ತಿಳಿಯೋಣ. ಹಾಗಾದರೆ ಸ್ಟ್ಯಾಗ್ನೇಷನ್ ಅಂದರೆ ಏನು, ಇದನ್ನು ಯಾರಿಗಾಗಿ ಮಾಡ್ತೀವಿ ನಾವು ಅನ್ನೋವಂಥದ್ದನ್ನು ಕೂಡ ನಾವು ಸವಿಸ್ತಾರವಾಗಿ ತಿಳಿತಾ ಹೋಗೋಣ. ಅದಕ್ಕೂ ಮುಂಚಿತವಾಗಿ ನೀವಿನ್ನೂ ನಮ್ಮ ರಘುಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಇದೇ ತರಹದ HRMS1, HRMS2 ಮತ್ತು K2ಗೆ ಸಂಬಂಧಪಟ್ಟಿರತಕ್ಕಂತಹ ಮಾಹಿತಿಗಾಗಿ ಹಾಗೂ ಸರ್ಕಾರಿ ನೌಕರರ ಸಂಬಂಧಪಟ್ಟ ಮಾಹಿತಿಗಾಗಿ ಬೆಲ್ ಐಕಾನ್ ಒತ್ತೋದನ್ನು ಮಾತ್ರ ಮರಿಬೇಡಿ. ಬನ್ನಿ, ಈಗ ಸ್ಟ್ಯಾಗ್ನೇಷನ್ ಇನ್ಕ್ರಿಮೆಂಟ್ ಅಂದರೆ ಏನು, ಇದು ಯಾರಿಗಾಗಿ ಸಿಗುತ್ತೆ? ಈ ವಿಡಿಯೋ ಮಾಡ್ತಾ ಇರ್ತಕ್ಕಂತಹ ಉದ್ದೇಶ ಒಂದಿದೆ. ಏನು ಅಂತ ಹೇಳಿದರೆ, ಈಗ ನೋಡಿ, ಮೊನ್ನೆ ಜುಲೈ ಇನ್ಕ್ರಿಮೆಂಟು ಕೆಲವರಿಗೆ ಸಿಗಲಿಲ್ಲ. ಅಂದರೆ ತಾಂತ್ರಿಕ ದೋಷದಿಂದ ಅದೇನೋ ಸ್ವಲ್ಪ ಅಪ್ಡೇಟ್ ಆಗಿರಲಿಲ್ಲ. ಹಾಗಾಗಿ ಕೆಲವರು ಏನು ಮಾಡ್ತಾ ಹೋದರು, ಸ್ಟ್ಯಾಗ್ನೇಷನ್ ಇನ್ಕ್ರಿಮೆಂಟ್ ಅನ್ನೋವಂಥದ್ದನ್ನು ಅಪ್ಡೇಟ್ ಮಾಡೋಕ್ಕೆ ಶುರು ಮಾಡಿದರು. ಸೊ ಸ್ಟ್ಯಾಗ್ನೇಷನ್ ಇನ್ಕ್ರಿಮೆಂಟ್ ಬೇರೆ, ವಾರ್ಷಿಕ ವೇತನ ಬಡ್ತಿನೇ ಬೇರೆ. ಸೊ ಇದನ್ನು ನೀವು ಸ್ಪಷ್ಟವಾಗಿ ತಿಳ್ಕೊಬೇಕಾಗತ್ತೆ. ಸ್ಟ್ಯಾಗ್ನೇಷನ್ ಇನ್ಕ್ರಿಮೆಂಟನ್ನು ಯಾರಿಗಾಗಿ ನಾವು ಕೊಡ್ತೀವಿ ಅನ್ನೋವಂಥದ್ದು ಬಹಳ ಮುಖ್ಯವಾಗುತ್ತೆ. ನೀವೇನಾದರೂ ವಾರ್ಷಿಕ ವೇತನ ಬಡ್ತಿ ಅಂದರೆ ಇಯರ್ಲಿ ಇನ್ಕ್ರಿಮೆಂಟಿಗೆ ಹೋಗ್ಬಿಟ್ಟು ಸ್ಟ್ಯಾಗ್ನೇಷನ್ ಇನ್ಕ್ರಿಮೆಂಟನ್ನು ಅಪ್ಡೇಟ್ ಮಾಡಿದರೆ ಅದು ಹೈಲಿ ಇಂಪಾಸಿಬಲ್. ಅದು ಆ ರೀತಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾರಿಗೆ ಮಾಡ್ತೀವಿ ಅನ್ನೋವಂಥದ್ದನ್ನು ನೋಡೋಣ. ಹಾಗಾದರೆ ಸ್ಟ್ಯಾಗ್ನೇಷನ್ ಇನ್ಕ್ರಿಮೆಂಟ್ ಅಂದರೆ ಏನು ಅಂದರೆ, ಸ್ಟ್ಯಾಗ್ನೇಷನ್ ಅಂತ ಹೇಳಿದರೆ ಸ್ಥಗಿತಗೊಳ್ಳೋದು ಅಂತ ಅರ್ಥ. ಅಂದರೆ ಒಂದೇ ಕಡೆ ಸ್ಟಾಪ್ ಆಗೋದು ಅಂತ, ಅಲ್ಲಿಗೆ ಅವರ ವೇತನ ಸ್ಟಾಪ್ ಆಗೋದು ಅಂತ ಅರ್ಥ. ಒಬ್ಬ ಸರ್ಕಾರಿ ನೌಕರನಿಗೆ ಬಡ್ತಿ ನೀಡೋದಕ್ಕೆ ಅವಕಾಶ ಆಗದೆ ಹೋದರೆ ಅಂಥವರು ಅದೇ ಹುದ್ದೆಯಲ್ಲಿದ್ದಾಗ ಅವರ ವೇತನ ಶ್ರೇಣಿ ಮತ್ತು ವೇತನದ ಗರಿಷ್ಠ ಮಟ್ಟವನ್ನು ತಲುಪಿದರೆ ಅಲ್ಲಿಂದ ಅವರ ವೇತನ ಸ್ಟಾಪ್ ಆಗುತ್ತೆ. ಸೊ ಅವರ ನೌಕರರ ಅಸಮಾಧಾನ ಮತ್ತು ಉತ್ಸಾಹವನ್ನು ಕುಂದೋದಿಕ್ಕೆ ಬಿಡೋದಿಲ್ಲ ಸರ್ಕಾರ. ಹಾಗಾಗಿ ಅವರಿಗೆ ಆರ್ಥಿಕ ನಷ್ಟ ಆಗಬಾರ್ದು ಅನ್ನೋ ಕಾರಣದಿಂದ KCSR ನಿಯಮದ ಅಡಿಯಲ್ಲೇ ಅವರಿಗೆ ಸ್ಟ್ಯಾಗ್ನೇಷನ್ ಇನ್ಕ್ರಿಮೆಂಟ್ ಅನ್ನೋವಂಥದ್ದು ಹೊಸದಾಗಿ ಒಂದು ಇನ್ಕ್ರಿಮೆಂಟನ್ನು ಕೊಡ್ತೀವಿ. ಅದು ಯಾರಿಗಾಗಿ ಕೊಡ್ತೀವಿ? ಸೊ ಒಂದು ವೇತನ ಶ್ರೇಣಿ ಮತ್ತು ಅವನ ವಾರ್ಷಿಕ ವೇತನ ಬಡ್ತಿ ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಅಲ್ಲಿಂದ ಅವನ ಮೂಲ ವೇತನವೂ ಕೂಡ ಸ್ಟಾಪ್ ಆಗುತ್ತೆ ಅವನ ವೇತನ ಶ್ರೇಣಿಯಲ್ಲಿ. ಸೊ ಹಾಗಾಗಿ ಅವನಿಗೆ ನೆಕ್ಸ್ಟ್ ಇನ್ಕ್ರಿಮೆಂಟ್ ಏನು ಅನ್ನೋ ಅಂಥ ಪ್ರಶ್ನೆ ಬಂದಾಗ ಅವನಿಗೆ ನೆಕ್ಸ್ಟ್ ಸಿಗೋವಂಥದ್ದೇ ಸ್ಟ್ಯಾಗ್ನೇಷನ್ ಇನ್ಕ್ರಿಮೆಂಟ್ ಅಂತ. ಈಗ ಅದನ್ನು ನಾವು ತುಂಬ ಸರಳವಾಗಿ ನೋಡೋಣ. ಯಾರಿಗಾಗಿ ಇದನ್ನು ಕೊಡ್ತೀವಿ ನೋಡಿ. ಸೊ ಗರಿಷ್ಠ ಮಿತಿಯನ್ನು ತಲುಪೋದು. ನೌಕರ ತಾನಿರ್ತಕ್ಕಂತಹ ವೇತನ ಶ್ರೇಣಿಯ ಕೊನೆಯ ಅಥವಾ ಗರಿಷ್ಠ ಮೂಲ ವೇತನವನ್ನು, ಮ್ಯಾಕ್ಸಿಮಮ್ ಬೇಸಿಕ್ಕನ್ನು ಅವನು ತಲುಪಿ 1 ವರ್ಷ ಪೂರೈಸಿದರೆ ಅವನಿಗೆ, ಅಂದರೆ ನೆಕ್ಸ್ಟ್ 1 ವರ್ಷ ಆದಮೇಲೆ ಅವನಿಗೆ ಇನ್ಕ್ರಿಮೆಂಟ್ ಸಿಗಬೇಕಲ್ಲ. ಸೊ ಅವನ ವೇತನ ಶ್ರೇಣಿಯಲ್ಲಿ ಅಲ್ಲಿ ಇನ್ಕ್ರಿಮೆಂಟ್ ಇರೋದಿಲ್ಲ, ಯಾವುದೂ ಇರೋದಿಲ್ಲ. ಹಾಗಾಗಿ ಅವನಿಗೆ ಹಿಂದಿನ ಸೇವಾ ವರ್ಷದಲ್ಲಿ, ಅಂದರೆ ಹಿಂದಿನ ವರ್ಷದಲ್ಲಿ ಅವನು ಎಷ್ಟು ಇನ್ಕ್ರಿಮೆಂಟನ್ನು ಪಡ್ಕೊಂಡಿರ್ತಾನೋ ಅದೇ ಇನ್ಕ್ರಿಮೆಂಟ್ ಅವನಿಗೆ ಸಿಗುತ್ತೆ. ಅಂದರೆ ಈಗ ಅವನು ಏನಾದರೂ 1900 ರೂಪಾಯಿ ತಗೊಂಡಿದ್ರೆ ಅವನಿಗೆ ಈ ಇನ್ಕ್ರಿಮೆಂಟಲ್ಲೂ ಕೂಡ ನಾವು ಸ್ಟ್ಯಾಗ್ನೇಷನ್ ಇನ್ಕ್ರಿಮೆಂಟನ್ನು ಅಪ್ಡೇಟ್ ಮಾಡಿದಾಗ ಅವನಿಗೆ ಅದೇ ಮೊತ್ತವನ್ನು ಅವನಿಗೆ ದೊರೆಯುತ್ತೆ, ಅದೇ ಇನ್ಕ್ರಿಮೆಂಟ್ ಆಗಿ ಬರುತ್ತೆ. ಅವನ ಸೇವಾ ಅವಧಿಯಲ್ಲಿ ಗರಿಷ್ಠ 5 ಇನ್ಕ್ರಿಮೆಂಟನ್ನು ಪಡ್ಕೊಳ್ಳೋದಕ್ಕೆ ಮಾತ್ರ ಸಾಧ್ಯವಾಗುತ್ತೆ. ಸೊ ಈ ನಿಯಮದ ಪ್ರಕಾರ. ಸೊ ಅದನ್ನು ನಾವು ಇನ್ನೂ ಭಾರಿ ಸಿಂಪಲಾಗಿ ಹೇಳಬೇಕು ಅಂದರೆ, ಇದರಿಂದ ಏನು ಆಗತ್ತೆ? ಈ ರಿಟೈರ್ಮೆಂಟ್ ಸ್ಟೇಜಲ್ಲಿರೋರಿಗೇ ಈ ಒಂದು ಸಮಸ್ಯೆಗಳು ಒದಗೋದು. ಇನ್ನು ಹೊಸಬರಿಗೆ ಇದು ಈ ರೀತಿಯ ಸಮಸ್ಯೆ ಬರೋದಿಲ್ಲ. ಅವರ ಪಿಂಚಣಿ ಮತ್ತು ಅವರಿಗೆ ಸಿಗ್ತಾ ಇರತಕ್ಕಂತಹ ರಿಟೈರ್ಮೆಂಟ್ ಅಲವೆನ್ಸ್ಗಳು ಅಥವಾ ಭತ್ಯೆಗಳು ಏನಿದಾವಲ್ಲ, ಅದಕ್ಕೆ ಬಹಳಷ್ಟು ಹೆಲ್ಪ್ ಆಗುತ್ತೆ ಇದು ಮೂಲ ವೇತನ ಜಾಸ್ತಿ ಆದಾಗ. ಸ್ಟ್ಯಾಗ್ನೇಷನ್ ಇನ್ಕ್ರಿಮೆಂಟನ್ನು ಪ್ರತ್ಯೇಕವಾಗಿ ಭತ್ಯೆ ಅಂತ ಕೊಡೋದಿಲ್ಲ, ನೇರವಾಗಿ ಅವರ ಮೂಲ ವೇತನಕ್ಕೆ, ಅಂದರೆ ಬೇಸಿಕ್ ಪೇಗೆ ಅವ್ರನ್ನ ಸೇರಿಸಲಾಗತ್ತೆ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಅವರ ತುಟ್ಟಿ ಭತ್ಯೆನೂ ಅಂದರೆ DA ಹೆಚ್ಚಾಗತ್ತೆ, HRAನೂ ಕೂಡ ಹೆಚ್ಚಾಗತ್ತೆ. ಹೀಗಿದ್ದಾಗ ನಿವೃತ್ತಿ ಆಗ್ತಾ ಇರ್ತಕ್ಕಂತಹ ನೌಕರರಿಗೆ ಇದೊಂದು ವರದಾನ ಆಗುತ್ತೆ. ಅದೇನು? ಅವರಿಗೆ ಗ್ರ್ಯಾಚ್ಯುಟಿ ಹೆಚ್ಚಾಗತ್ತೆ, ಪೆನ್ಷನ್ ಹೆಚ್ಚಾಗತ್ತೆ, ಆಮೇಲೆ ಅವರ ಎನ್ಕ್ಯಾಶ್ಮೆಂಟ್ ಮಾಡ್ತೀವಲ್ವಾ ಕೊನೆಗೆ ರಿಟೈರ್ಮೆಂಟ್ ಆದಮೇಲೆ, ಅದರಲ್ಲೂ ಕೂಡ ಇದು ಗಂಭೀರವಾದಂತಹ ಪರಿಣಾಮವನ್ನು ಬೀರುತ್ತೆ ಮತ್ತು ಅವರ ವೇತನದಲ್ಲಿ ಹೆಚ್ಚಳವನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಸೊ ಈ ಮೂಲ ವೇತನ ಹೆಚ್ಚಾದರೆ ಇವೆಲ್ಲವೂ ಕೂಡ ಹೆಚ್ಚಾಗುತ್ತೆ. ಸೊ ಅದನ್ನು ನೀವು ನೋಡ್ಬೋದು. ಸೊ ಈಗ ಫಾರ್ ಎಕ್ಸಾಂಪಲ್ಲು, ಒಬ್ಬ ನೌಕರನ ವೇತನ ಶ್ರೇಣಿ 27,000ದಿಂದ 52,650 ಇದೆ ಅಂತ ಅಂದ್ಕೊಳ್ಳಿ. ಅವನು FDA ಆಗಿರ್ತಾನೆ.
1 ವರ್ಷ ಆದಮೇಲೆ ಅವನು ಹಿಂದಿನ ವರ್ಷದಲ್ಲಿ ಗರಿಷ್ಠ ಮೂಲ ವೇತನ ತಲುಪಿದಾಗ ಅವನಿಗೆ ₹1,200 ಅವನಿಗೆ ಕೊನೆಯ ವಾರ್ಷಿಕ ಇನ್ಕ್ರಿಮೆಂಟ್ ಸಿಗ್ತಾ ಇರುತ್ತೆ. ಹಾಗಾದರೆ ಅವನಿಗೆ ಸ್ಟ್ಯಾಗ್ನೇಷನ್ ಇನ್ಕ್ರಿಮೆಂಟ್ ಪಡೆಯೋದಕ್ಕೆ ಏನು ಸಿಗುತ್ತೆ ಅಂತ ಹೇಳಿದ್ರೆ 1 ವರ್ಷ ಗರಿಷ್ಠ ಅವಧಿ ಸಿಗುತ್ತೆ. ಹಾಗೆಯೇ ದಿನಾಂಕ 1/1/24ರಂತೆ ಅವನು ಮೂಲ ವೇತನವನ್ನು 53,850 ಪಡಿತಾನೆ. ಮೂಲ ವೇತನ ಅವನ ಮೂಲ ವೇತನದ ಸ್ಕೇಲನ್ನು ದಾಟಿ ಹೋಗ್ತಾನೆ. ಆವಾಗ ಅವನಿಗೆ ಏನು ಸಿಗುತ್ತೆ ನೋಡಿ, ಇಲ್ಲಿ 52,650 ಪ್ಲಸ್ ಆ ಇನ್ಕ್ರಿಮೆಂಟು ಸೇರಿ ಅಷ್ಟಾಗತ್ತೆ. ಹಾಗಾಗಿ ಅದನ್ನು ನಾವು ಸ್ಟ್ಯಾಗ್ನೇಷನ್ ಇನ್ಕ್ರಿಮೆಂಟಲ್ಲಿ ನಾವು ಸೇರಿಸ್ಕೋಬೋದು. ಇನ್ ಕೇಸ್ ಏನಾದರೂ ಅವನು ಎ ಗ್ರೂಪ್ ನೌಕರನಾಗಿದ್ದರೆ ಅಥವಾ ಬೇರೆ ಇನ್ನೇನಾದರೂ ಆಗಿದ್ದರೆ, ಸೊ ಇಲ್ಲಿ ನೋಡಿ ಎ ಗ್ರೂಪ್ ನೌಕರರಾಗಿದ್ದರೆ ಅವರಿಗೆ ಅಲ್ಲಿ ನೋಡಿ ಅವರ ಸ್ಕೇಲ್ ಬಂದುಬಿಟ್ಟು 56,500ರಿಂದ 1,14,000 ಇದೆ ಅಂತ ಅಂದ್ಕೊಳ್ಳಿ. ಇದು ಉದಾಹರಣೆ. ಸೊ ಇದು ನಾನು ಹೇಳ್ತಾ ಇರುವಂಥದ್ದು 2021ರ ಪ್ರಕಾರ ಇದೆ ಅಂತ ಅಂದ್ಕೊಳ್ಳಿ. ಇದು ಉದಾಹರಣೆ. ಈಗ 2026ಕ್ಕೆ ಎಷ್ಟಿದೆಯೋ ಅಷ್ಟನ್ನು ನೀವು ಜಸ್ಟ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಇದನ್ನು ನಾನು ತೋರಿಸ್ತಾ ಇರೋವಂಥದ್ದು. ಅವನು ಕೊನೆಯ ವರ್ಷ ಅಂದರೆ ಈ ಹಿಂದಿನ ವರ್ಷದಲ್ಲಿ ಅವನು ₹2,600 ತಗೊಂಡಿದ್ದಾನೆ ಇನ್ಕ್ರಿಮೆಂಟ್ ಅಂತ ಅಂದ್ಕೊಳ್ಳಿ. ಈಗ ಅವನು ಗರಿಷ್ಠ ಮಿತಿಯಲ್ಲಿ ಕನಿಷ್ಠ 3 ವರ್ಷ ತೃಪ್ತಿಕರ ಸೇವೆಯನ್ನು ತಗೊಂಡಿದ್ದಾನೆ, 3ನೇ ಇನ್ಕ್ರಿಮೆಂಟ್ಗೆ ಅವನು ಅರ್ಹನಾಗಿದ್ದಾನೆ ಅಂತ ಅಂದರೆ ಅವನು ದಿನಾಂಕ 1/1/24ರಲ್ಲಿ ಅಂದರೆ 3 ವರ್ಷ ಆದಮೇಲೆ ಅದರ ಹೊಸ ಮೂಲ ವೇತನ ಅವನಿಗೆ ಎಷ್ಟಾಗುತ್ತೆ ಅಂತ ಹೇಳಿದರೆ 1,21,900 ಆಗುತ್ತೆ. ಅಂದರೆ ಇದರ ಅರ್ಥ ಅಷ್ಟೇ, 3 ಇನ್ಕ್ರಿಮೆಂಟನ್ನು ಸೇರಿಸೋದು ಅಂತ ಅರ್ಥ. 2,600 ಪ್ಲಸ್ 2,600 ಪ್ಲಸ್ 2,600 ಸೇರಿಸಿದರೆ 1,14,100ಕ್ಕೆ ಇಷ್ಟನ್ನು ಸೇರಿಸಿದರೆ 1,21,900 ಆಗತ್ತೆ. ಅಂದರೆ ಅವನ ನೆಕ್ಸ್ಟ್ ಇನ್ಕ್ರಿಮೆಂಟ್ಗಳು ಹೆಚ್ಚಾಗ್ತಾ ಹೋಗೋದಿಲ್ಲ. ಅದು ಏನು 2,600 ಇತ್ತೋ ಅದೇ ಪಡಿತಾ ಹೋಗುತ್ತೆ. ನೆಕ್ಸ್ಟ್ ಅವನ ಸ್ಕೇಲ್ ಪ್ರಮೋಷನ್ ಆಗೋವರೆಗೂ ಅಥವಾ ಅವನ ಸ್ಕೇಲ್ ಚೇಂಜ್ ಆಗೋವರೆಗೂ ಹೀಗೆ ಇರುತ್ತೆ. ಸೊ ಇದು ಸ್ಟ್ಯಾಗ್ನೇಷನ್ ಅನ್ನೋದು ಇದಕ್ಕೋಸ್ಕರವೇ. ಸೊ ಇದರಿಂದ ಯಾರಿಗೆಲ್ಲ ಹೆಲ್ಪ್ ಆಗುತ್ತೆ ಅನ್ನೋವಂಥದ್ದನ್ನು ಈಗಾಗಲೇ ನೋಡಿದ್ದೀವಿ. ಸೊ ಸ್ಟ್ಯಾಗ್ನೇಷನ್ ಇನ್ಕ್ರಿಮೆಂಟಲ್ಲಿ ನಿಮ್ಗೆ ಯಾರಿಗೆ ಸಿಗುತ್ತೆ ಅಂತಲೂ ಹೇಳಿದ್ದೀನಿ. ಸೊ ಈಗ HRMS 2.0ದಲ್ಲಿ ಇದನ್ನು ಹೇಗಪ್ಪ ಅಳವಡಿಕೆ ಮಾಡೋದು, ಹೇಗೆ ಇದನ್ನು ಅಪ್ಡೇಟ್ ಮಾಡೋದು ಅನ್ನೋವಂಥದ್ದು ಗೊಂದಲ ನಿಮಗೆ ಬಹಳಷ್ಟು ಜನರಿಗಿದೆ. ಅದಕ್ಕೆ ಈಗ ನಾವು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದರ ಕುರಿತು ಇನ್ಫಾರ್ಮೇಷನ್ ಇದೆ ಮತ್ತು ಲಿಂಕ್ ಇದೆ. ಅದನ್ನು ನೋಡಿಕೊಂಡು ನೀವು ಅದರ ಮೂಲಕ HRMS 2.0ದಲ್ಲಿ ಅಳವಡಿಕೆ ಮಾಡ್ಕೋಬಹುದು. ಇದಾಗಿತ್ತು ಸ್ಟ್ಯಾಗ್ನೇಷನ್ ಕುರಿತು ಸಂಕ್ಷಿಪ್ತವಾಗಿರ್ತಕ್ಕಂಥ ಪರಿಚಯ. ಇದರಲ್ಲಿ ನಿಮಗೇನಾದರೂ ದೋಷಗಳಿದ್ದರೆ ಅಥವಾ ಏನಾದರೂ ತಪ್ಪಾಗಿದ್ದರೆ ಮಾಹಿತಿಯನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತು HRMS 2.0ದ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲ್ನ ನೋಡ್ತಾ ಇರಿ.